ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸ್ತಾ ಇರ್ತಕ್ಕಂತಹ ಮೌಲ್ಯಾಂಕನ ಪರೀಕ್ಷೆ 5ನೇ ತರಗತಿಯ ಗಣಿತ ವಿಷಯವನ್ನು ನಾವೀಗ ನೋಡ್ತಾ ಹೋಗೋಣ. ಯಾವ ರೀತಿ ಈ ಒಂದು ಪ್ರಶ್ನೆಗಳನ್ನು ಉತ್ತರಿಸೋದು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲಿಗೆ ಈ ವಿಷಯಗಳನ್ನೆಲ್ಲ ಮಾಹಿತಿಗಳನ್ನೆಲ್ಲ ನೀವು ಪರೀಕ್ಷೆಯಲ್ಲಿ ತುಂಬಬೇಕಾಗ್ತದೆ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 1 ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾಗಿರ್ತಕ್ಕಂತಹ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಇದೆ. ಭರತನ ಬಳಿ 20 ಚೆಂಡುಗಳಿವೆ, ಅವುಗಳನ್ನು 5ರಂತೆ ಗುಂಪು ಮಾಡಿದರೆ ಪಡೆಯಬಹುದಾದ ಗುಂಪುಗಳ ಸಂಖ್ಯೆ ಅಂತ ಇದೆ. ಸೊ ಅವನ ಹತ್ರ ಇಲ್ಲಿ ಚಿತ್ರವನ್ನು ಸಹ ಕೊಟ್ಟಿದ್ದಾರೆ. 20 ಚೆಂಡುಗಳಿದ್ದಾವೆ, ಹಾಗಾಗಿ 5ರಂತೆ ಗುಂಪು ಮಾಡಬೇಕು ಅಂತಂದರೆ ನಾವು 5ರಿಂದ ಇದನ್ನು ಏನು ಮಾಡಬೇಕು, ಭಾಗಾಕಾರ ಮಾಡಬೇಕು. ಸೊ 5ರಿಂದ ಭಾಗಿಸಿದಾಗ ನಾವು ಈ ರೀತಿ 5ರಿಂದ 20ಅನ್ನು ಭಾಗಾಕಾರ ಮಾಡಬೇಕು. 5 4 20 ಅಂತ ಪೂರ್ತಿ ಭಾಗ ಆಗ್ತದೆ. ಹಾಗಾಗಿ ಒಂದೊಂದು ಗುಂಪಿನಲ್ಲಿ ಅಲ್ಲಿ ಪಡೆಯಬಹುದಾದ ಗುಂಪುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ 5ರಂತೆ ನಾವು ಗುಂಪು ಮಾಡಿದಾಗ ಇಲ್ಲಿ 4 ಗುಂಪುಗಳು ಸಿಗ್ತದೆ. ಇದನ್ನು ನಾವು ನೋಡ್ರಿ, ಈ ಥರ 5 ವಸ್ತುಗಳನ್ನು ಒಂದೊಂದು ಗುಂಪು ಮಾಡಿದ ರೀತಿಯಲ್ಲಿ ನಾವು ಇದನ್ನು ಗುಂಪು ಮಾಡಿದರೆ ಒಟ್ಟು ನಮಗೆ 4 ಗುಂಪುಗಳು ಸಿಗ್ತವೆ. ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಹಾಗಾಗಿ ನೀವು ಉತ್ತರ ಏನು ಬರೀಬೇಕು, ಆಪ್ಷನ್ ಬಿ 4 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಚಿತ್ರಗಳಲ್ಲಿ ಆಯತ ಘನವನ್ನು ಹೋಲುವ ವಸ್ತು ಅಂತ ಇದೆ. ನೋಡ್ರಿ, ಆಯತ ಘನ ಅಂತಂದರೆ ಅದು ಆಯತ ರೂಪದಲ್ಲಿ, ಈ ರೀತಿ ಆಯತ ರೂಪದಲ್ಲಿ ಇರಬೇಕು. ಆಯತ ಘನ ಅಂತಂದಾಗ ನಾವೇನು ಮಾಡ್ತೀವಿ, ಅದನ್ನು ಈ ರೀತಿ ಘನ ರೂಪದಲ್ಲಿ, ಇದನ್ನು ಘನದ ರೂಪದಲ್ಲಿ ಬರಿತೇವೆ. ಹಾಗಾಗಿ ಇಲ್ಲಿ ಇದು ಗೋಳದ ರೂಪದಲ್ಲಿದೆ, ಇದು ಸಿಲಿಂಡರ್ನ ರೂಪದಲ್ಲಿದೆ. ಸೊ ಇದು ಚೌಕ ಘನದ ರೂಪದಲ್ಲಿದೆ. ಸೊ ಹಾಗಾಗಿ ಆಯತ ಘನ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಡಿ, ಆಪ್ಷನ್ ಡಿ ಅಂತಕ್ಕಂಥದ್ದು ಆಯತ ಘನ ಆಗಿದೆ. ಸೊ ಹಾಗಾದರೆ ಈಗ ನಾವು ಉತ್ತರವನ್ನು ಆಯತ ಘನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಆಪ್ಷನ್ ಡಿ ಅಂತಕ್ಕಂಥದ್ದನ್ನು ನಾವು ಸರಿಯಾದ ಉತ್ತರವನ್ನು ಇಲ್ಲಿ ಬರೀಬೇಕಾಗ್ತದೆ. 27ಅನ್ನು ಪ್ರತಿ ಬಾರಿ 3ರಂತೆ ಎಷ್ಟು ಬಾರಿ ಕಳೆಯಬಹುದು ಅಂತ ನೋಡ್ರಿ. ಇಲ್ಲಿ 27ಅನ್ನು ಪ್ರತಿ ಬಾರಿ 3ರಂತೆ ಎಷ್ಟು ಬಾರಿ ಕಳೆಯಬಹುದು. ಸೊ ಕಳೆಯುವುದರ ಸಂಕ್ಷಿಪ್ತ ರೂಪವನ್ನು ನಾವು ಭಾಗಾಕಾರ ಅಂತ ಕರಿತೇವೆ. ಹಾಗಾಗಿ 3ರಿಂದ 27ಅನ್ನು ಭಾಗಾಕಾರ ಮಾಡಿಬಿಟ್ರೆ ಎಷ್ಟು ಬಾರಿ ಕಳೆಯಬಹುದು ಅಂತ ಗೊತ್ತಾಗ್ತದೆ. ಹಾಗಾಗಿ 3 9 27 ಅಂದರೆ 9 ಬಾರಿ ಕಳೆದ್ರೆ ನಮಗೆ ಸಂಪೂರ್ಣವಾಗಿ ಕಳೆದೋಗ್ತದೆ. ಹಾಗಾಗಿ ಉತ್ತರ ಆಪ್ಷನ್ ಬಿ ಅಂತ ಆಗಿದೆ. 9 ಬಾರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯಲ್ಲಿ ನೋಡೋಣ. ಒಂದು ಚೌಕವನ್ನು 8 ಸಮಭಾಗಗಳಾಗಿ ಮಾಡಿ ಅದರಲ್ಲಿ 6 ಭಾಗಗಳಿಗೆ ಬಣ್ಣ ಹಾಕಿದಾಗ ಬಣ್ಣ ಹಾಕಿದ ಭಾಗವನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆಯುವ ಕ್ರಮ. ನೋಡ್ರಿ, ಒಂದು ಚೌಕವನ್ನು 8 ಸಮಭಾಗಗಳಾಗಿ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಚೌಕ ಇದೆ. ಇದನ್ನು 8 ಸಮಭಾಗ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಮೊದಲು ಇದನ್ನು 4 ಸಮಭಾಗ ಮಾಡ್ಕೋಬೇಕು. ಆ ನಂತರ ಮತ್ತೆ ಇದನ್ನು ಇನ್ನೂ ಸಹ ಸಮಭಾಗಗಳನ್ನಾಗಿ ಮಾಡಿದರೆ ಈ ರೀತಿ 8 ಸಮಭಾಗಗಳಾಗಿ ಆಯಿತು. ಅದರಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಈಗ 6 ಸಮಭಾಗಗಳಿಗೆ ಬಣ್ಣವನ್ನು ಹಾಕಬೇಕು. ಸೊ 6 ಭಾಗಗಳು 1 2 3 4 5 6 ನೋಡ್ರಿ, 6 ಭಾಗಗಳಿಗೆ ಬಣ್ಣವನ್ನು ಹಾಕಿದ್ದೇವೆ. ಸೊ ಈಗ ನಾವು ಈ 6 ಭಾಗಗಳಿಗೆ ಬಣ್ಣ ಹಾಕಿದ್ದೀವಿ ಅಂತಂದಾಗ ಇದಕ್ಕೆ ಉತ್ತರವನ್ನು ನೋಡಬೇಕು. ಸೊ ಟೋಟಲಿ ಒಟ್ಟು ಭಾಗ ಇದ್ದಿದ್ದು 8, ಅದರಲ್ಲಿ 6 ಭಾಗಗಳಿಗೆ ಬಣ್ಣವನ್ನು ಹಾಕಿದ್ದೀವಿ ಅಂದರೆ ಈ ರೀತಿ ಬರೀತೇವೆ ನಾವು. ಹಾಗಾಗಿ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು 6/8 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಈಗ ಪ್ರಶ್ನೆ 5ನ ನೋಡೋಣ. ಚಿತ್ರದಲ್ಲಿರುವ ಗಡಿಯಾರವು ಸೂಚಿಸುತ್ತಿರುವ ಸಮಯ ಅಂತ ಇದೆ. ಸೊ ಈಗ ಇಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎರಡೂ ಇದೆ. ಸೊ ಗಂಟೆಯ ಮುಳ್ಳು 4ಅನ್ನು ದಾಟಿ ಬಂದಿರೋದ್ರಿಂದ ಅದು 4 ಗಂಟೆಯ ನಂತರದ ಸಮಯವನ್ನು ತಗೊತೀವಿ. ಸೊ ಹಾಗಾಗಿ ನೆಕ್ಸ್ಟ್ ಮುಂದೆ ನಿಮಿಷದ ಮುಳ್ಳು 6 ಹತ್ರ ಬಂದಿದೆ. 6 ಹತ್ರ ಬಂದಾಗ ಇದನ್ನು 30 ನಿಮಿಷ ಅಂತ ತಗೊತೀವಿ. ಹಾಗಾಗಿ 4 ಗಂಟೆ 30 ನಿಮಿಷ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ.
ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. 4 ಗಂಟೆ 30 ನಿಮಿಷ ಅಂತ ಇಲ್ಲಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಚಿತ್ರದಲ್ಲಿರುವ ವಸ್ತುವಿನ ಉದ್ದ ಅಂತ ಕೊಟ್ಟಿದ್ದಾರೆ. ನೋಡಿ, ಉದ್ದ ಅಂದಾಗ ಇಲ್ಲಿಂದ 0 ಇಂದ ನಾವು ಕೌಂಟನ್ನು ಮಾಡ್ತೀವಿ. ಸೊ ಎಲ್ಲಿವರೆಗೆ 0 ಇಂದ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟ್ರು, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟ್ರು, ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟ್ರು, ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟ್ರು, ಆಮೇಲೆ ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟ್ರು. 5 ಸೆಂಟಿಮೀಟ್ರ್ ಆದಮೇಲೆ 5 ಮತ್ತು 6ರ ಮಧ್ಯ ಒಂದು ಇದೆ, ಇದನ್ನು ನಾವು 0.5 ಅಂತ ಕರಿತೀವಿ. ನೋಡಿರಿ, ಇದು 0.5, ಇಲ್ಲಿಗೆ ಬಂದರೆ 1.5, ಇದು 2 ಆದಮೇಲೆ 2.5, ಇದು 3 ಆದಮೇಲೆ 3.5, 4 ಆದಮೇಲೆ 4.5, ಇದು 5.5 ಅಂತ ಆಗ್ತದೆ. ಹಾಗಾಗಿ ಇಲ್ಲಿ ಉದ್ದ ಇಲ್ಲಿನ ತನಕನೂ ಸಹ ಇದೆ, 0 ಇಂದ ಇರೋದ್ರಿಂದ ನಾವು 5.5 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ 5.5 ಸೆಂಟಿಮೀಟರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 64 ಕಿತ್ತಳೆ ಹಣ್ಣುಗಳನ್ನು 8 ಬಾಕ್ಸ್ಗಳಲ್ಲಿ ಸಮನಾಗಿ ತುಂಬಬೇಕಾದರೆ ತುಂಬಲು ಬೇಕಾಗುವ ಬಾಕ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 64 ಕಿತ್ತಳೆ ಹಣ್ಣುಗಳನ್ನು ಏನು ಮಾಡಬೇಕು, ನಾವು ಭಾಗ ಮಾಡಬೇಕು. ಎಷ್ಟು ಭಾಗ ಮಾಡಬೇಕು? 8 ಬಾಕ್ಸ್ಗಳಲ್ಲಿ ತುಂಬಬೇಕು. ಹಾಗಾಗಿ ಇಲ್ಲಿ ಭಾಗಾಕಾರ ಮಾಡಬೇಕು. 8 8ಲಿ 64. ನೋಡ್ರಿ, ಎಲ್ಲ ಪೂರ್ತಿ ಮುಗಿದೋಯ್ತು. ಹಾಗಾಗಿ ಇಲ್ಲಿ 8 ಬಾಕ್ಸ್ಗಳು ನಮಗೆ 8 ಬಾಕ್ಸ್ಗಳಲ್ಲಿ ತುಂಬಬೇಕು ಅಂತಂದರೆ ನಮಗೆ 8 ಬಾಕ್ಸ್ಗಳು ಬೇಕಾಗ್ತದೆ. ಹಾಗಾಗಿ ಇದನ್ನು ನಾವು ಭಾಗಾಕಾರವನ್ನು ಮಾಡಿ ಕಂಡುಹಿಡಿಯಬೇಕಾಗ್ತದೆ. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಭಾಗಾಕಾರವನ್ನು ನಾವು ಬಳಸಿ ಇದನ್ನು ಉತ್ತರವನ್ನು ಕಂಡುಹಿಡಿಯಬೇಕಾಗ್ತದೆ. ಮುಂದಿನ ಪ್ರಶ್ನೆ, 5 ಮೀಟರನ್ನು ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿದಾಗ ಅಂತ ಇದೆ. ನೋಡ್ರಿ, 1 ಮೀಟರ್ = 100 ಸೆಂಟಿಮೀಟರ್ಗೆ ಸಮ. 1 ಮೀಟರ್ ಅಂತಕ್ಕಂಥದ್ದು 100 ಸೆಂಟಿಮೀಟರ್ಗೆ ಸಮ. ಇಲ್ಲಿ 5 ಮೀಟರ್ ಇದೆ, ಹಾಗಾಗಿ ಅದನ್ನು ನಾವು ಬದಲಾವಣೆ ಮಾಡಬೇಕು ಅಂತಂದರೆ ಇಂಟು 100ರಿಂದ ಗುಣಿಸಿದರೆ ಅದು ಸೆಂಟಿಮೀಟರ್ಗೆ ಬದಲಾವಣೆ ಆಗ್ತದೆ. ಹಾಗಾದರೆ 105 500 ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ನಮಗೆ ಬರ್ತದೆ. 500 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು 500 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಉತ್ತರವನ್ನಾಗಿ ನೀವು ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪೀಟರ್ನ ಬಳಿ 50ರ 4 ನೋಟುಗಳು ಮತ್ತು 5ರ 4 ನಾಣ್ಯಗಳಿವೆ. ಪೀಟರ್ನ ಬಳಿ ಇರುವ ಒಟ್ಟು ಹಣ ಅಂತ ಕೇಳಿದ್ದಾರೆ. ನೋಡ್ರಿ, 50ರ 4 ನೋಟುಗಳಿದ್ದಾವೆ, 50 ರೂಪಾಯಿನ 4 ನೋಟುಗಳಿದ್ದಾವೆ ಅಂದರೆ 50 × 4 ಗುಣಿಸ್ಕೋಬೇಕಾಗ್ತದೆ. 5 4 20, ಅಲ್ಲಿಗೆ 200 ರೂಪಾಯಿಗಳು ಆಯಿತು. ನೆಕ್ಸ್ಟು 5ರ 4 ನಾಣ್ಯಗಳಿವೆ, 5 ರೂಪಾಯಿನ 4 ನಾಣ್ಯಗಳಿದ್ದಾವೆ ಅಂತಂದಾಗ 5 4 20 ರೂಪಾಯಿ ಆಯಿತು. ಹಾಗಾದರೆ ಒಟ್ಟು ಹಣವನ್ನು ನಾವು ಕಂಡುಹಿಡಿಬೇಕು. ಇದನ್ನು ಕೂಡಿಸ್ರಿ, 2ಕ್ಕೆ 2 2ಕ್ಕೆ 2 220 ರೂಪಾಯಿಗಳಾಯಿತು. ಆಪ್ಷನ್ ಸಿ ಅಂತಕ್ಕಂಥದ್ದು ರೂ 220 ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್, ಈ ಕೆಳಗಿನ ಚಿತ್ರ ವಿನ್ಯಾಸದ ಮುಂದಿನ ಚಿತ್ರವು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಒಂದು ಬಾಕ್ಸ್ ಇದೆ, ಅದಾದಮೇಲೆ ಒಂದರ ಕೆಳಗೆ ಇಲ್ಲಿ ಒಂದು ಬಾಕ್ಸ್ ಇದ್ದಿದ್ದು ಇಲ್ಲಿ 2 ಬಾಕ್ಸ್ ಆಗಿದೆ. ನೆಕ್ಸ್ಟ್ 1 2 3 ಆಗಿದೆ. ಹಾಗಾಗಿ ನಮಗೆ 1 2 3 4 ಬಾಕ್ಸ್ ಇರ್ತಕ್ಕಂಥದ್ದು ನಮಗೆ ಬೇಕಾಗ್ತದೆ. ಹಾಗಾಗಿ 1 2 3 4 ಈ ರೀತಿ ಸಂಖ್ಯೆಗಳಿರ್ತಕ್ಕಂಥದ್ದು ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಉತ್ತರ ಆಗಿದೆ. ಹಾಗಾಗಿ ನಾವು ಆ ಮುಂದಿನ ಉತ್ತರವನ್ನು ಏನು ಬರಿಬೋದು? ಆಪ್ಷನ್ ಎ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಹಾಗಾಗಿ ಆಪ್ಷನ್ ಎ ಅನ್ನು ನೀವು ಉತ್ತರವನ್ನಾಗಿ ಬರಿಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೂಕವನ್ನು ಸೂಚಿಸುವ ಮಾಪಕ ಅಂತ ಇದೆ. ನೋಡ್ರಿ, ತೂಕ ಅಂತಂದಾಗ ಗ್ರಾಮ್ ಚಿಕ್ಕದು, kg ಅಂತಕ್ಕಂಥದ್ದು ದೊಡ್ಡದು. ಅತಿ ಹೆಚ್ಚು ತೂಕ ಅಂತಂದಾಗ ಇದು ಗ್ರಾಮಲ್ಲಿದೆ, ಇದು ಗ್ರಾಮಲ್ಲಿದೆ, ಇದು kgನಲ್ಲಿದೆ, ಇದು ಗ್ರಾಮ್ನಲ್ಲಿದೆ. 5 kg ಅಂತಂದರೆ ಅರ್ಥ 5000 ಗ್ರಾಮ್ ಅಂತ ಅರ್ಥ. ಹಾಗಾಗಿ ಇದು 500 ಗ್ರಾಮ್ ಇದೆ, ಇಲ್ಲಿ
ಇದು 50 ಗ್ರಾಮ್ ಇದೆ, ಇದು 5 ಗ್ರಾಮ್ ಇದೆ. ಇದು 5 kg ಅಂತಕ್ಕಂಥದ್ದು 5000 ಗ್ರಾಮ್ಗಳಿಗೆ ಸಮ. ಹಾಗಾಗಿ ಹೆಚ್ಚು ತೂಕ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮೂರನೇದು ಅತಿ ಹೆಚ್ಚು ತೂಕವನ್ನು ಹೊಂದಿದೆ. ಆಪ್ಷನ್ ಬಿ 3 ಅಂತಕ್ಕಂಥದ್ದನ್ನ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪುಸ್ತಕವನ್ನು ಹೋಲುವ ಘನಾಕೃತಿಯು ಅಂತ ಇದೆ. ನೋಡ್ರಿ, ಪುಸ್ತಕವನ್ನು ಹೋಲುವ ಘನಾಕೃತಿಯು ಅಂತಂದಾಗ ನಿಮ್ಮ ಪುಸ್ತಕ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಈ ರೀತಿ ಇರ್ತದೆ ಪುಸ್ತಕ. ಹೌದಾ, ಈ ರೀತಿಯ ಪುಸ್ತಕ ಇರ್ತದೆ. ಪುಸ್ತಕವನ್ನು ಹೋಲುವಂತಹ ಘನಾಕೃತಿ ಇದು ಚೌಕ ಘನ. ಚೌಕವಾಗಿ ಇಲ್ಲಿ ಎಲ್ಲ ಒಂದೇ ಸಮ ಇರುತ್ತಾ? ಇರಲ್ಲ. ಸಿಲಿಂಡರ್ ಅಂತಂದರೆ ಈ ರೀತಿ ಇರುತ್ತೆ ಪುಸ್ತಕ, ಯಾವುದೇ ಕಾರಣಕ್ಕೂ ಸಿಲಿಂಡರ್ ರೂಪದಲ್ಲಿ ಇರಲ್ಲ. ಶಂಕು ಅಂತಂದರೆ ಈ ರೀತಿ ಶಂಕುವಿನ ಆಕಾರದಲ್ಲಿ, ಈ ಶಂಕು ಅಂದರೆ ಈ ರೀತಿ ಬರುತ್ತೆ, ಇದು ಪುಸ್ತಕ ಇರಲ್ಲ. ಅದು ಆಯತ ಘನ ಅಂತಂದರೆ ಇದು ಪುಸ್ತಕ ಈ ರೂಪದಲ್ಲಿದೆ. ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಆಯತ ಘನ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಜಾಲಾಕೃತಿಗಳಲ್ಲಿ ಚೌಕ ಘನದ ಜಾಲಾಕೃತಿ. ನೋಡ್ರಿ, ಚೌಕ ಘನ ಅಂತಂದರೆ ಹೆಂಗೆ ಬರಬೇಕದು? ಈ ರೀತಿಯ ಬಾಕ್ಸ್ ಟೈಪಲ್ಲಿ ಬರಬೇಕು. ನಿಮಗೆ ಚೌಕ ಘನದ ರೂಪ ಬರಬೇಕು, ಈ ಥರ ಚೌಕ ಘನ ಬರಬೇಕು. ಹಾಗಾದರೆ ಇದನ್ನು ಕೂಡಿಸಿದ್ರೆ, ಮೊದಲನೇದನ್ನು ಕೂಡಿಸಿದ್ರೆ ಹೆಂಗೆ ಕೂಡ್ಕೊತದಪ್ಪ ಅಂತಂದರೆ 4 ಘನಗಳು ಕೂಡ್ಕೊತವೆ. ಸೊ ಇದನ್ನು ಕೂಡಿಸಿದಾಗ ನಮಗೆ ಈ ರೀತಿ ಘನ ಬರುತ್ತೆ. ಕೂಡಿಸಿದಂತಹ ಒಂದು ಘನ ಈ ರೂಪದಲ್ಲಿ ನಮಗೆ ಸಿಗುತ್ತೆ. ಸೊ ಈಗ ಇದನ್ನು ನಾವೇನಾದರೂ ಈ ಶಂಕು ಮತ್ತು ಇರ್ತಕ್ಕಂಥದ್ದನ್ನು ಕೂಡಿಸಿದ್ರೆ ಯಾವ ರೀತಿ ಬರ್ತದಪ್ಪ ಅಂತಂದರೆ, ಸೊ ಅದನ್ನು ನಮಗೆ ಈ ರೀತಿ ಕೂಡಿಸಿದ್ರೆ ಶಂಕುವಿನ ಚಿತ್ರ ಬರ್ತದೆ. ಹಾಗಾದರೆ ಇದನ್ನು ಕೂಡಿಸಿದ್ರೆ ಏನು ಬರ್ತದಪ್ಪ ಅಂತಂದರೆ ನಮಗೆ ಸಿಲಿಂಡರ್ನ ಚಿತ್ರ ಬರುತ್ತೆ. ಈ ರೀತಿ ಸಿಲಿಂಡರ್ ಬರ್ತದೆ. ಸೊ ಇದನ್ನು ಕೂಡಿಸಿದ್ರೆ ನಮ್ಗೆ ಏನು ಬರ್ತದೆ ಅಂತಂದರೆ ಒಂದು ಆಯತ ಘನದ ಚಿತ್ರ ಬರುತ್ತೆ. ಈ ರೀತಿ ನಮಗೆ ಆಯತ ಘನ ಇರ್ತಕ್ಕಂತಹ ಒಂದು ಚಿತ್ರ ಬರ್ತದೆ. ಇಲ್ಲಿ ಕೇಳಿರೋದವರು ಚೌಕ ಘನ ಅಂತ ಕೇಳಿದರೆ, ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ವಿನ್ಯಾಸದ ಮುಂದಿನ ಚಿತ್ರವು ಅಂತ ಇದೆ. ಸೊ ಇಲ್ಲಿ ಒಂದು ಬಾಣದ ಗುರ್ತಿದೆ ಇದರಲ್ಲಿ. ಸೊ ನೆಕ್ಸ್ಟು ಒಂದು ಬಾಣ ಹಿಂಗೆ ಬಂತು, ಇನ್ನೊಂದು ಬಾಣ ಉಲ್ಟಾ ಬಂತು. ಸೊ ನೆಕ್ಸ್ಟ್ ಮುಂದಿನ ಇದರಲ್ಲಿ ಮೊದಲನೇ ಬಾಣ ಇತ್ತು, ಇದು ಈ ಥರ ಬಂತು, ಮೂರನೇದು ಈ ಥರ ಉಲ್ಟಾ ಬಂತು. ಹಾಗಾದರೆ ನೆಕ್ಸ್ಟ್ ಬರಬೇಕಾಗಿರೋದು 1, 2 ಮತ್ತು 3, ಇದು ಈ ಥರ ಉಲ್ಟಾ 4 ಬಾಣಗಳು ಇರ್ತಕ್ಕಂಥದ್ದು. ಮೊದಲನೇದು ಮೇಲಕ್ಕಿರಬೇಕು, ಎರಡನೇದು ಕೆಳಗೆ, ಮೂರನೇದು ಮೇಲೆ, ನಾಲ್ಕನೇದು ಕೆಳಗೆ. ಈ ರೀತಿ ಇರ್ತಕ್ಕಂತಹದ್ದು ಬಾಣ ಇರಬೇಕು. ಮೊದಲನೇದು ಮೇಲೆ, ಎರಡನೇದು ಕೆಳಗೆ ಇರ್ತಕ್ಕಂಥದ್ದು ಆಪ್ಷನ್ ಬಿ ಇರ್ತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ಇಲ್ಲಿ ಆಪ್ಷನ್ ಎ ನಲ್ಲಿ ಎಲ್ಲವೂ ಮೇಲಿದಾವೆ, ಆಪ್ಷನ್ ಸಿ ನಲ್ಲಿ ಎಲ್ಲವೂ ಕೆಳಗಿದಾವೆ. ಇಲ್ಲಿ 2 ಮೇಲೆ 2 ಕೆಳಗೆ ಬರ್ತವೆ, ಅದು ಬರೋದಿಲ್ಲ. ಆಪ್ಷನ್ ಬಿ ಅನ್ನೋದನ್ನ ಸರಿಯಾದಂತಹ ಉತ್ತರ ಅಂತ ಹೇಳ್ತೇವೆ. ಈಗ 15ನೇ ಪ್ರಶ್ನೆಯನ್ನು ನೋಡೋಣ. 6, 8, 10, 14 ಈ ಸಂಖ್ಯಾ ವಿನ್ಯಾಸದಲ್ಲಿ ಬಿಟ್ಟು ಹೋದಂತಹ ಸಂಖ್ಯೆ. ನೋಡ್ರಿ, 6ಕ್ಕೆ ನಾವು 2 ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಬರುತ್ತೆ, 8 ಬರುತ್ತೆ. ನೆಕ್ಸ್ಟ್ 8ಕ್ಕೆ 2 ಕೂಡಿಸಿದ್ರೆ ನೆಕ್ಸ್ಟ್ ಮುಂದಿನ ಸಂಖ್ಯೆ 10 ಬರುತ್ತೆ. 10ಕ್ಕೆ ನಾವು 2 ಕೂಡಿಸಿದ್ರೆ ಅದರ ಮುಂದಿನ ಸಂಖ್ಯೆ ಎಷ್ಟು ಬರಬೇಕು? 12 ಬರಬೇಕು. 12ಕ್ಕೆ 2 ಕೂಡಿಸಿದ್ರೆ ಅದರ ಮುಂದಿನ ಸಂಖ್ಯೆ 14. ಹಾಗಾಗಿ ಇಲ್ಲಿ ಬಿಟ್ಟೋಗಿರ್ತಕ್ಕಂತಹ ಸಂಖ್ಯೆ ಎಷ್ಟು? 12 ಅಂತಕ್ಕಂಥದ್ದು ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್, ದಿವ್ಯಾಳು ಸೋಮವಾರ 500 ಮಿಲಿಲೀಟರ್ ಹಾಲು ಮತ್ತು ಮಂಗಳವಾರ 500 ಮಿಲಿಲೀಟರ್ ಹಾಲನ್ನು ಮನೆಗೆ ತಂದಳು. ಅವಳು ತಂದ ಹಾಲಿನ ಒಟ್ಟು ಪ್ರಮಾಣ. ನೋಡ್ರಿ, ಒಟ್ಟು ಅಂತ ಕಂಡುಹಿಡಿಬೇಕು ಅಂತಂದರೆ ಕೂಡಿಸ್ಬೇಕು ನಾವು. ಹಾಗಾಗಿ ಅವಳು ತಂದಂತಹ ಹಾಲಿನ ಪ್ರಮಾಣ ಇಲ್ಲಿ ಸೋಮವಾರ ಅವಳು ತಂದಂತಹ ಹಾಲಿನ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ 500 ಮಿಲಿಲೀಟರ್ ಇದೆ. ನೆಕ್ಸ್ಟು ಮಂಗಳವಾರ ಮತ್ತೆ ಅವಳು ಹಾಲನ್ನು ತರ್ತಾಳೆ. ಮಂಗಳವಾರ ಅವಳು ತಂದಂತಹದ್ದು 500 ಮಿಲಿಲೀಟರ್. ಎರಡನ್ನೂ ಸಹ ನಾವು ಕೂಡಿಸ್ಬೇಕು. ಸೊ ಕೂಡಿಸಿದಾಗ ಇದು ಎಷ್ಟಾಗ್ತದೆ? 0ಗೆ 0, 0, 5ಕ್ಕೆ 5 ಕೂಡಿಸಿದ್ರೆ 10, 1000 ಮಿಲಿಲೀಟರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. 1000 ಮಿಲಿಲೀಟರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಒಂದು ರೈಲು ನಿಲ್ದಾಣದ ಗಡಿಯಾರವು 17 ಗಂಟೆ ತೋರಿಸುತ್ತದೆ. ಇದನ್ನು 12 ಗಂಟೆಯ ಗಡಿಯಾರಕ್ಕೆ ಪರಿವರ್ತಿಸಿದಾಗ.
ನೋಡ್ರಿ ಇದು 24 ಗಂಟೆಗಳ ಗಡಿಯಾರದಲ್ಲಿ 17 ಗಂಟೆಗಳನ್ನು ತೋರಿಸ್ತಾ ಇದೆ. ಸೊ ನಾವು ಇದನ್ನು ನಾವು 12 ಗಂಟೆ ಗಡಿಯಾರಕ್ಕೆ ಪರಿವರ್ತನೆ ಮಾಡಬೇಕು ಅಂದರೆ ಇದರಲ್ಲಿ 12 ಗಂಟೆಗಳನ್ನು ಕಳಿಬೇಕಷ್ಟೆ. 12 ಗಂಟೆಗಳನ್ನು ಕಳೆದ್ರೆ ನಿಮಗೆ 12ರಲ್ಲಿ 17ರಲ್ಲಿ 12ಅನ್ನು ಕಳೆದ್ರೆ ಇಲ್ಲಿ 5 ಬರ್ತದೆ. ಹಾಗಾಗಿ 5 ಗಂಟೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ 17 ಗಂಟೆ ಅಂತಕ್ಕಂಥದ್ದು PM ಆಗಿರ್ತದೆ. ಹಾಗಾಗಿ ಇಲ್ಲಿ ನಾವು 5 ಗಂಟೆನೂ ಸಹ PM ಅಂತಲೇ ತಗೋಬೇಕಾಗ್ತದೆ. ಹಾಗಾಗಿ 17 ಗಂಟೆ ಅಂತಂದರೆ 5 PM. ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಆಪ್ಷನ್ ಡಿ 5 PM. ಸೊ ಮುಂದಿನ ಪ್ರಶ್ನೆ ನೋಡೋಣ. 40 ಚಾಕೊಲೇಟ್ಗಳನ್ನು 8 ಗೆಳತಿಯರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೆ ದೊರೆಯುವ ಚಾಕೊಲೇಟ್ಗಳು ಎಷ್ಟು? ನೋಡ್ರಿ, ಇಲ್ಲಿ ಹಂಚಿಕೆ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರಿಗೆ ಅಂತಕ್ಕಂತಂದಾಗ ನಾವೇನು ಮಾಡಬೇಕು? ಭಾಗಾಕಾರ ಮಾಡಬೇಕು. 8ರಿಂದ 40 ಭಾಗಿಸ್ಬೇಕು. 8ರ ಮಗ್ಗಿನಲ್ಲಿ 40 ಯಾವಾಗ ಬರ್ತದಪ್ಪ ಅಂದರೆ 8 5ಲಿ 40 ಅಂತ ಬರ್ತದೆ. ಯಾವುದು ಉಳಿಯೋದಿಲ್ಲ ಶೇಷ. ಹಾಗಾಗಿ ಇಲ್ಲಿ 5 ಚಾಕೊಲೇಟು ಒಬ್ಬೊಬ್ಬರಿಗೆ ಬರ್ತದೆ. ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. 19ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರವಿನ್ಯಾಸದಲ್ಲಿ ಮುಂದುವರಿಸಿದಾಗ ಮುಂದಿನ ಚಿತ್ರ ನೋಡ್ರಿ, ಇಲ್ಲಿದ್ದು ಏನಾಗ್ತದಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿಗೆ ಬರ್ತದೆ. ಇಲ್ಲಿದ್ದು ನೆಕ್ಸ್ಟು ಇಲ್ಲಿಗೆ ವೃತ್ತ ಇಲ್ಲಿಗೆ ಬರ್ತಾ ಇದೆ. ಸೊ ನೆಕ್ಸ್ಟ್ ವೃತ್ತ ಏನಾಗಬೇಕು? ಇಲ್ಲಿಗೆ ಬರಬೇಕು. ಅಂದರೆ ಬಾಕ್ಸು ಮಾಮೂಲಿ ಬಾಕ್ಸ್ ಹೆಂಗಿರ್ತದೋ ಒಂದು ಚೌಕ ಇದೆ, ಆದರೆ ವೃತ್ತ ಇಲ್ಲಿರಬೇಕು. ಹಾಗಾಗಿ ಈ ರೀತಿಯ ಚಿತ್ರವನ್ನು ಹೋಲಿಕೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. 20ನೇ ಪ್ರಶ್ನೆಯನ್ನು ನೋಡೋಣ. 99 ಇದೆ, ಆಮೇಲೆ ಇಲ್ಲೊಂದು ಡ್ಯಾಶ್ ಇದೆ, ಆಮೇಲೆ 77, ಆಮೇಲೆ ಒಂದು ಡ್ಯಾಶ್ ಇದೆ, 55. ನೋಡ್ರಿ, ಇಲ್ಲಿ ಇವನ್ನ ಮಗ್ಗಿಗಳನ್ನು ಇದನ್ನು ನೋಡಿದ್ರೆ 11ರ ಮಗ್ಗಿ ಕಣ್ಣಂಗೆ ಕಾಣ್ತಾ ಇದೆ. 11 5ಲಿ 55, 11 7ಲಿ 77, 11 9ಲಿ 99 ಇದೆ. ಮಧ್ಯ ಬಿಟ್ಟು ಹೋಗಿರೋದು ಯಾವುದಪ್ಪ ಅಂತಂದರೆ 5 ಆದಮೇಲೆ 6 ಬರ್ತದೆ. 11 6ಲಿ 66. ಸೊ ನೆಕ್ಸ್ಟು 11 7ಲಿ 77 ಆಯಿತು, 11 8ಲಿ 88. ಇಲ್ಲಿ 88, ಇಲ್ಲಿ 66, 11 6ಲಿ 66. ಹಾಗಾಗಿ 88 ಮತ್ತು 66 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿದೆ. 88, 66. ಸೊ ಈಗ ಎರಡನೇ ಮೇನ್ನಲ್ಲಿರ್ತಕ್ಕಂತಹ 21ರಿಂದ 28ರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಕೋನಗಳನ್ನು ಗಮನಿಸಿ ಕೋನದ ವಿಧವನ್ನು ಬರೆಯಿರಿ ಅಂತ ಇದೆ. ಸೊ ಈ ಕೋನವನ್ನು ಗಮನಿಸಿದಾಗ ಇಲ್ಲಿ ಈ ರೀತಿಯ ಕೋನ ಇದೆ ಅಂತಂದರೆ ಇದು ಲಂಬಕೋನ, 90 ಡಿಗ್ರಿ ಇದೆ. ಹಾಗಾಗಿ ಈ ಕೋನದ ವಿಧವನ್ನು ನಾವು ಲಂಬಕೋನ ಅಂತ ಕರಿತೇವೆ. ಸೊ ಇದು 90 ಡಿಗ್ರಿಗಿಂತಲೂ ಸಹ ಜಾಸ್ತಿ ಇರೋದ್ರಿಂದ ಈ ಕೋನ ಏನಾಗಿದೆಯಪ್ಪ ಅಂದರೆ 180ಕ್ಕಿಂತ ಕಡಿಮೆ ಇದೆ, 90ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಇದನ್ನು ನಾವು ವಿಶಾಲ ಕೋನ ಅಂತ ಕರಿತೇವೆ. ಅಥವಾ ಇದಕ್ಕೆ ಇನ್ನೂ ಒಂದು ಸಹ ಹೆಸರಿದೆ, ಇದನ್ನು ಅಧಿಕ ಕೋನ ಅಂತಲೂ ಸಹ ನಾವು ಹೇಳ್ಬೋದು. 90 ಡಿಗ್ರಿಗಿಂತ ಅಧಿಕವಾಗಿರೋದ್ರಿಂದ ಇದನ್ನು ಅಧಿಕ ಕೋನ ಅಂತಲೂ ಸಹ ನಾವು ಕರಿತೇವೆ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ಕೆಳಗಿನ ಸಂಖ್ಯಾ ರೇಖೆಯನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸಂಖ್ಯಾ ರೇಖೆಯಲ್ಲಿ ಇಲ್ಲಿ 100 ಇದೆ, ಇಲ್ಲಿ 200, 300, 400, 500, 600, 700 ಅಪ್ ಟು 1300 ತನಕ ಇದೆ. ಎ ಬಾವುಟವು ಸಮೀಪವಿರುವ 100ರ ಸ್ಥಾನದ ಸಂಖ್ಯೆ. ನೋಡ್ರಿ, ಎ ಬಾವುಟ ಇಲ್ಲಿ 200 ಮತ್ತು 300ರ ನಡುವೆ ಇದೆ. ಸಮೀಪ ಇರೋದು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ದೂರವನ್ನು ನೋಡಿದಾಗ ಸಮೀಪ ಇರುವಂಥದ್ದು ಯಾವುದಪ್ಪ ಅಂದರೆ 200 ಮೀಟರ್ ಅಂತಕ್ಕಂಥದ್ದು. ಹಾಗಾಗಿ ಸಮೀಪ ಇರುವ 100ರ ಸ್ಥಾನದ ಸಂಖ್ಯೆ ಯಾವುದು? 200 ಅಂತಕ್ಕಂಥದ್ದು ಸಮೀಪವಾಗಿ ಇರತಕ್ಕಂತಹ ಸಂಖ್ಯೆ. ನೆಕ್ಸ್ಟು ಬಿ ಬಾವುಟವು ಸಮೀಪವಿರುವ 100ರ ಸ್ಥಾನದ ಸಂಖ್ಯೆ. ನೋಡ್ರಿ, ಇಲ್ಲಿ ಬಿ ಬಾವುಟ ಅಂದರೆ 800 ಮತ್ತು 900ರ ನಡುವೆ ಇದೆ. ಯಾವುದಕ್ಕೆ ಸಮೀಪ ಇದೆಯಪ್ಪ ಅಂದರೆ 900ಕ್ಕೆ ಸಮೀಪ ಇದೆ, 800ಕ್ಕೆ ಸ್ವಲ್ಪ ದೂರ ಇದೆ. ಹಾಗಾಗಿ 900 ಅಂತಕ್ಕಂಥದ್ದು ಇಲ್ಲಿ ಅದಕ್ಕೆ ಬಿ ಬಾವುಟಕ್ಕೆ ಸಮೀಪವಿರುವಂತಹ ಒಂದು 100ರ ಸ್ಥಾನದ ಸಂಖ್ಯೆ ಆಗಿದೆ. 100ನೇ 6 ಈ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯುವ ಮತ್ತು ಓದುವ ಕ್ರಮವನ್ನು ಬರೆಯಿರಿ ಅಂತ ಇದೆ. ಸೊ ನೋಡ್ರಿ, 100ನೇ 6 ನಾವು ದಶಮಾಂಶ ರೂಪದಲ್ಲಿ ಬರೀಬೇಕಾದ್ರೆ ಇದನ್ನು 100ನೇ 6 ಈ ರೀತಿ ಇರೋದನ್ನು ನಾವು
ಯಾವ ರೀತಿ ಬರೀಬೋದು ಅಂತಂದರೆ, ಇಲ್ಲಿ 6 ಬರೆದು ಛೇದದಲ್ಲಿ 2 ಸೊನ್ನೆಗಳಿರೋದ್ರಿಂದ ನಾವೇನು ಮಾಡಬೇಕು, 2 ಸಂಖ್ಯೆಗಳನ್ನು ಬಿಟ್ಟು ಬಿಂದುವನ್ನು ಇಡಬೇಕು. ಇಲ್ಲಿ 1, ನೆಕ್ಸ್ಟು ಇನ್ನೊಂದು 0 ಹಾಕೋಬೇಕು, ಮತ್ತು ಇಲ್ಲಿ ಒಂದು 0 ಬರ್ತದೆ. ಹಾಗಾಗಿ 0.06 ಅಂತಕ್ಕಂಥದ್ದು ಇದು ದಶಮಾಂಶ ರೂಪದಲ್ಲಿ ಬರೆದಿದ್ದು. ಇದನ್ನು ಓದುವ ಕ್ರಮ ಅಂತಂದರೆ ಹೆಂಗೆ ಓದ್ತೀವಿ? 0.06 ಈ ರೀತಿ ಇದನ್ನು ಬಿಡಿಸಿ ನಾವು ಓದಬೇಕಾಗ್ತದೆ. 0.06 ಅಂತಕ್ಕಂಥದ್ದು ಇದರ ಸರಿಯಾದಂತಹ ಉತ್ತರ ಆಗಿದೆ. ಈಗ ಅಥವಾ ಪ್ರಶ್ನೆ ಇದೆ, 7ನೇ 3 ಈ ಭಿನ್ನರಾಶಿಗೆ 2 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತ ಇದೆ. ನೋಡ್ರಿ, ಸಮಾನ ಭಿನ್ನರಾಶಿಗಳನ್ನು ನಾವು ಬರೀಬೇಕು ಅಂತಂದರೆ, ಈಗ 7ನೇ 3 ಅಂತ ಇದೆ ಅಂತಂದರೆ ಇದಕ್ಕೆ ಸಮಾನ ಭಿನ್ನರಾಶಿಯನ್ನು ಬರಿಬೇಕಾದ್ರೆ ಅಂಶ ಛೇದ 2ಕ್ಕೂ ಒಂದೇ ರೀತಿಯ ಸಂಖ್ಯೆಯನ್ನು ಗುಣಿಸ್ಬೇಕು. ಅಂಶಕ್ಕೆ 2 ಗುಣಿಸಿದರೆ ಛೇದಕ್ಕೂ ಸಹ 2 ಗುಣಿಸ್ಬೇಕು. ಹಾಗಾಗಿ 2 3 6, 2 7 14 ಇದು ಒಂದು ಸಮಾನ ಭಿನ್ನರಾಶಿ. ನೆಕ್ಸ್ಟ್ ಅದೇ ರೀತಿ ಅದೇ 7ನೇ 3ಕ್ಕೆ ಮತ್ತೊಂದು 2 ಕೇಳಿದರೆ 7ನೇ 3ಕ್ಕೆ ಮತ್ತೊಂದು ಸಂಖ್ಯೆಯನ್ನು ಗುಣಿಸ್ಕೋಬೋದು. ಇಲ್ಲಿ 3ನ್ನು 2ಕ್ಕೂ ಸಹ ಗುಣಿಸೋಣ. ಈಗ ಗುಣಿಸಿದರೆ ಅಂಶ ಗುಣಿಸ್ಬೇಕು. 3 3 9 ಆಗುತ್ತೆ. ಛೇದದಲ್ಲಿ 3 7 21. ಹಾಗಾಗಿ 7ನೇ 3 ಅನ್ನೋದಕ್ಕೆ ಸಮಾನ ಭಿನ್ನರಾಶಿಗಳು ಯಾವ್ಯಾವುದು? 14ನೇ 6 ಅನ್ನೋದು ಒಂದು ಸಮಾನ ಭಿನ್ನರಾಶಿ, 21ನೇ 9 ಅನ್ನೋದು ಒಂದು ಸಮಾನ ಭಿನ್ನರಾಶಿ. ಈ ರೀತಿ ನಾವು ಉತ್ತರವನ್ನು ಬರಿತೇವೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಈ ಕೆಳಗಿನ ಬಿಲ್ಲನ್ನು ಗಮನಿಸಿ ಪೂರ್ಣಗೊಳಿಸಿ ಅಂತ ಇದೆ. ಸೊ ಈಗ ಮಹಿಮಾ ಹಣ್ಣಿನ ಅಂಗಡಿಯಲ್ಲಿ ಹೋಗಿದ್ದಾಳೆ. ಸೊ ಗ್ರಾಹಕರ ಹೆಸರು ಮೇರಿ, 24ನೇ ನಂಬರ್ ಇದು. ಸೊ 12/1/2022 ಸೊ ಇಲ್ಲಿ ಬಿಲ್ಲನ್ನು ನೋಡ್ರಿ, ಇಲ್ಲಿ ಸೇಬು ವಿವರ ಪರಿಮಾಣ ಎಷ್ಟು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. 70 ರೂಪಾಯಿ ಬೆಲೆ, ಇಲ್ಲಿ 140 ಇದೆ. ಅಂದರೆ 1 kgಗೆ ಬೆಲೆ 70 ರೂಪಾಯಿ ಆದರೆ 140 ರೂಪಾಯಿಯನ್ನು ಅಲ್ಲಿ ಬಿಲ್ಲನ್ನು ಹಾಕಿದ್ದಾರೆ. ಎಷ್ಟು kgಗೆ ಬರ್ತದೆ ನೋಡ್ರಿ? 70 1 kgಗಾದರೆ 140 ಇಲ್ಲಿ ಬಿಲ್ ಇದೆ ಅಂದರೆ 70ರಿಂದ 72 140 ಅಂದರೆ 2 kg ಇದೆ. ಹಾಗಾಗಿ ಇಲ್ಲಿ 2 ಕಿಲೋಗ್ರಾಮನ್ನು ನಾವು ಹಾಕಬೇಕು. ಇಲ್ಲಿ ಮಾವಿನ ಹಣ್ಣನ್ನು 3 ಕಿಲೋಗ್ರಾಮು 28 ರೂಪಾಯಿ ಇದೆ. ಹಾಗಾದರೆ ಒಟ್ಟು ಬೆಲೆ ಹಾಕಬೇಕು ಅಂತಂದರೆ 28 ರೂಪಾಯಿ ಇಂಟು 3 ಗುಣಿಸ್ಬೇಕು. 3 8 24, 2 3 2 6 2 8 84 ಬಂತು. ಇಲ್ಲಿ ನಾವು 84 ರೂಪಾಯಿ ಅಂತ ಹಾಕಬೇಕು. ಈಗ ಎರಡನ್ನೂ ಸಹ ನಾವು ಇಲ್ಲಿ ತುಂಬಿಸಿದ್ದೀವಿ. ಕೂಡಿಸಿದ್ರೆ ನೋಡ್ರಿ, 5 4 9, 8 4 12 4 16 6 1 1 1 2 1 3 369 ರೂಪಾಯಿ ಬಿಲ್ ಸರಿ ಆಯಿತು. ಈ ಥರ ಇಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿದ್ದೇವೆ. ನೆಕ್ಸ್ಟು ಅಥವಾ ಪ್ರಶ್ನೆ ಇದೆ, 10 ರೂಪಾಯಿಯ 16 ನೋಟುಗಳಿದ್ದು 4 ಗೆಳೆಯರು ಸಮನಾಗಿ ಹಂಚಿಕೊಳ್ಳುವುದಾದರೆ ಪ್ರತಿಯೊಬ್ಬರಿಗೂ ದೊರೆಯುವ ಹಣವೆಷ್ಟು ಅಂತ ಕೇಳಿದ್ದಾರೆ. ಮೊದಲು ನಾವು ಏನು ಮಾಡಬೇಕಪ್ಪ ಅಂದರೆ ಒಟ್ಟು ಹಣ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ, ಒಟ್ಟು ಹಣ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಒಟ್ಟು ಹಣದ ಮೊತ್ತ ಎಷ್ಟಿದೆ ಅಂತೇಳಿ ಒಟ್ಟು ಹಣದ ಪ್ರಮಾಣ 10 ರೂಪಾಯಿಯ ನೋಟ್ಗಳಿದ್ದಾವೆ. ಒಟ್ಟು 16 ನೋಟ್ಗಳಿರೋದ್ರಿಂದ 16ನ ಗುಣಿಸಿದರೆ 160 ರೂಪಾಯಿ. 160 ಅಂತಕ್ಕಂಥದ್ದು ಒಟ್ಟು ಹಣ ಬಂತು. ಇದನ್ನು ಏನು ಮಾಡ್ಬೇಕು ನಾವೀಗ? 4 ಜನ ಗೆಳೆಯರಿಗೆ ಹಂಚಬೇಕು. 4ರಿಂದ ಇದನ್ನು ಭಾಗಾಕಾರ ಮಾಡಿದರೆ ಹಂಚಿಕೆ ಆಗ್ತದೆ. ಹಾಗಾಗಿ 4 4 16. ಈಗ ಇಲ್ಲಿ 0 ಬಂತು. 0ಯನ್ನು ನಾವು ಕೆಳಗಿಳಿಸ್ಕೋಬೇಕು. 0 ಭಾಗ ಆಗೋದಿಲ್ಲ. 4 0ಗೆ 0 ಭಾಗ ಆಗುತ್ತೆ. ಹಾಗಾಗಿ ಒಟ್ಟು ಎಷ್ಟು ಬಂತು? ಪ್ರತಿಯೊಬ್ಬರಿಗೂ ದೊರೆಯುವ ಹಣ 40 ರೂಪಾಯಿ. ಹಾಗಾಗಿ ಇಲ್ಲಿ ಬರೀಬೇಕು, ಪ್ರತಿಯೊಬ್ಬರಿಗೂ ದೊರೆಯುವ ಹಣ Rs. 40 ಅಂತೇಳಿ ನಾವು ಬರಿತೇವೆ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ದೊರೆಯುವಂತಹ ಒಂದು ಹಣ ಆಗಿದೆ. ಸೊ ಹಾಗಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಸೊ 24ನೇ ಪ್ರಶ್ನೆ, ಅಳತೆ ಪಟ್ಟಿಯ ಸಹಾಯದಿಂದ ನೀಡಿದ ಅಳತೆ ಎಷ್ಟು ರೇಖಾಖಂಡ ರಚಿಸಿ ಅಂತ ಇದೆ. ಸೊ ನೀವು ಅಳತೆ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ಏನು ಮಾಡಬೇಕು, ರೇಖಾಖಂಡವನ್ನು ರಚನೆ ಮಾಡಬೇಕು. ಆ್ಯಕ್ಚುಲಿ ನೀವು ಏನು ಮಾಡಬೇಕು, ಒಂದು ಸರಳ ರೇಖೆಯನ್ನು ಎಳಿಬೇಕು. ಸರಳ ರೆಖೆಯನ್ನು ಎಳೆದು ಅಳತೆ ಪಟ್ಟಿಯಲ್ಲಿ ಅದನ್ನು ಒಂದು ಬಿಂದುಗಳನ್ನು 7.5 ಬಿಂದುವನ್ನು ಗುರುತಿಸ್ಕೊಂಡು, ಸೊ ಅಳತೆ ಪಟ್ಟಿನಲ್ಲಿ ಇದನ್ನು ಎಳೆದು 7.5 ಸೆಂಟಿಮೀಟರ್ ಅಂತೇಳಿ ಗುರುತಿಸ್ಬೇಕು. ಎರಡನೇದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಬಿಂದುವನ್ನು ಗುರುತಿಸ್ಕೊಳ್ರಿ, ಅಳತೆ ಪಟ್ಟಿಯನ್ನು ಇಟ್ಬಿಟ್ಟು 6 ಸೆಂಟಿಮೀಟರ್ಗೆ ಮತ್ತೊಂದು ಬಿಂದುವನ್ನು ಗುರುತಿಸ್ಕೊಳ್ರಿ. ಎರಡನ್ನೂ ಸಹ ಸೇರಿಸಿದರೆ ಇದು 6 ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ರೇಖಾಖಂಡ ಆಗ್ತದೆ. ಇದು 7.5 ಸೆಂಟಿಮೀಟರ್ ಇರೋದು. ಸೊ 2 ರೇಖಾಖಂಡಗಳನ್ನು ನೀವು ರಚಿಸಬೇಕು. ಸೊ ಇಲ್ಲಿ ಅಥವಾ ಪ್ರಶ್ನೆ ಇದೆ, ಕೊಟ್ಟಿರುವ ಚಿತ್ರಕ್ಕೆ 2 ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಅಂತ. ಸಮಮಿತಿ ಅಕ್ಷ ಅಂತಂದರೆ ಇದನ್ನು ಸರಿಯಾಗಿ ಅರ್ಧ ಭಾಗ ಬರುವಂಗೆ ಮಾಡಬೇಕು. ಸೊ ಒಂದು ಕರೆಕ್ಟಾಗಿ ಮಧ್ಯಕ್ಕೆ ಇಲ್ಲಿ ಒಂದು ಸಮಮಿತಿಯನ್ನು ಎಳಿಬೇಕು. ಅದೇ ರೀತಿ ಹಿಂಗಿಂಗೂ ಸಹ ಮಧ್ಯಕ್ಕೆ ಒಂದು ಸಮಮಿತಿ ಅಕ್ಷವನ್ನು ಇಷ್ಟು ಅಕ್ಷವನ್ನು ಎಳೆದ್ರೆ 2 ಸಮಮಿತಿ ಅಕ್ಷಗಳು ಆಯಿತು. ಮುಂದಿನ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಘನಾಕೃತಿಗೆ ಜಾಲಾಕೃತಿಯನ್ನು ರಚಿಸಿ ಅಂತ ಇದೆ. ಸೊ ಇಲ್ಲಿ ಜಾಲಾಕೃತಿ ಅಂತಂದಾಗ F+V = E+2 ಅಂತ ನೋಡ್ತೇವೆ. ಸೊ ಇಲ್ಲಿ F ಅಂತಕ್ಕಂತಂದರೆ ಇದರ ಮುಖಗಳ ಸಂಖ್ಯೆ. ಸೊ F ಅಂತಕ್ಕಂಥದ್ದು ಮುಖಗಳ ಸಂಖ್ಯೆ ಎಷ್ಟಿದೆ, 2 ಇದೆ. ಸೊ ಇಲ್ಲಿ V ಅಂತಂದರೆ ಶೃಂಗಗಳ ಸಂಖ್ಯೆ. V ಅಂತಕ್ಕಂಥದ್ದು ಇಲ್ಲಿ ಶೃಂಗಗಳು, ಇದಕ್ಕೆ ಇಲ್ಲಿ ಶೃಂಗಗಳು ಯಾವುದೂ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಈ ಎಡ್ಜಸ್ಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ. ಸೊ ಇಲ್ಲಿ ಚೂಪಾಗಿರ್ತಕ್ಕಂತಹ ಅಂಚುಗಳು ಯಾವುದೂ ಇಲ್ಲ. ಹಾಗಾಗಿ ಮುಖಗಳ ಸಂಖ್ಯೆ 2 ಪ್ಲಸ್ ಇಲ್ಲಿ ಶೃಂಗಗಳ ಸಂಖ್ಯೆ 0, ಅಂಚುಗಳ ಸಂಖ್ಯೆ 0 ಪ್ಲಸ್ 2 ಕೂಡಿಸಿದರೆ 2 = 2. ಸೊ ಇದಕ್ಕೆ ಜಾಲಾಕೃತಿಯನ್ನು ನಾವು ರಚನೆಯನ್ನು ಮಾಡಿ. ಸೊ ನೆಕ್ಸ್ಟ್, ಈ ಕೆಳಗಿನ ಘನಾಕೃತಿಗಳ ಪಾದದ ಆಕೃತಿಗಳನ್ನು ಬರೆಯಿರಿ ಅಂತ ಇದೆ. ನೋಡ್ರಿ, ಪಾದ ಅಂತಂದಾಗ ಇಲ್ಲಿ ಬರ್ತಕ್ಕಂಥದ್ದು ಇದು ಪಾದ ಆಗ್ತದೆ. ಹಾಗಾಗಿ ಇಲ್ಲಿ ಪಾದದ ಆಕೃತಿ ನಮಗೆ ಚೌಕದ ಬರ್ತದೆ. ಹಾಗಾಗಿ ಪಾದದ ಆಕೃತಿ ಇಲ್ಲಿ ಚೌಕ ಆಗಿರುತ್ತೆ. ಅದೇ ರೀತಿ ಇದರಲ್ಲಿ ಪಾದ ಅಂತ ತೆಗೆದುಕೊಂಡ್ರೆ ಇಲ್ಲಿ ಒಂದು ವೃತ್ತಾಕಾರ ಇರ್ತದೆ. ಹಾಗಾಗಿ ಪಾದದ ಆಕೃತಿ ಯಾವ ರೀತಿ ಇರ್ತದಪ್ಪ ಅಂತಂದರೆ ಒಂದು ವೃತ್ತಾಕಾರದಲ್ಲಿ ಇರುತ್ತೆ. ಇವೆರಡನ್ನು ಚಿತ್ರವನ್ನು ಬರೀಬೇಕು. ಒಬ್ಬ ವಿದ್ಯಾರ್ಥಿಯು ರೂಪಾಯಿ 946ಕ್ಕೆ 11 ಸಮಾನ ಬೆಲೆಯ ಆಟಿಕೆ ಸಾಮಾನುಗಳನ್ನು ಕೊಂಡನು. ಪ್ರತಿ ಆಟಿಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಒಟ್ಟು ಅವನು ಖರ್ಚು ಮಾಡಿದ ಹಣ, ಒಟ್ಟು ಹಣವನ್ನು ಇಲ್ಲಿ ನೋಡಬೇಕು. ಎಷ್ಟು ಒಟ್ಟು ಹಣ? Rs946 ಅಂತ ಇದೆ. ಸೊ ಹಾಗಾಗಿ ಆಟಿಕೆ ಸಾಮಾನುಗಳ ಸಂಖ್ಯೆ, ಈ ಥರ ವರ್ಕಿಂಗ್ ಎಲ್ಲ ಬರೀಬೇಕು. 3 ಅಂಕಗಳಿಗಿದೆ. ಆಟಿಕೆ ಸಾಮಾನುಗಳ ಸಂಖ್ಯೆ 11 ಆಟಿಕೆ. ಪ್ರತಿ ಆಟಿಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಹಾಗಾಗಿ ಪ್ರತಿ ಆಟಿಕೆಯ ಬೆಲೆ, ಈ ಬೆಲೆಯನ್ನು ಕಂಡುಹಿಡಿಯಬೇಕು ಅಂದರೆ ನಾವೇನು ಮಾಡಬೇಕು? ಒಟ್ಟು ಹಣವನ್ನು ಆಟಿಕೆ ಸಂಖ್ಯೆಯಿಂದ ಭಾಗಿಸಬೇಕು. ಸೊ ಒಟ್ಟು ಹಣ ಡಿವೈಡೆಡ್ ಬೈ ಆಟಿಕೆಯ ಸಂಖ್ಯೆ, ಇದನ್ನು ಭಾಗಿಸ್ಬೇಕು. ಸೊ ಇವಾಗ 946 ಡಿವೈಡೆಡ್ ಬೈ 11, 11ರಿಂದ 946 ನಾವು ಭಾಗಾಕಾರ ಮಾಡಬೇಕು. ಸೊ ಇಲ್ಲಿ 2 ಸಂಖ್ಯೆ ತಗೋಬೇಕು. 94 ಇದೆ. 11ರ ಮಗ್ಗಿನಲ್ಲಿ 94ಕ್ಕಿಂತ ಕಡಿಮೆ ಇರೋದು 11 8ಲಿ 88. 14ರಲ್ಲಿ 8 ಕಳೆದ್ರೆ 6, 8ರಲ್ಲಿ 8 ಕಳೆದ್ರೆ 0. 6ಅನ್ನು ಕೆಳಗಿಳಿಸ್ಕೋಬೇಕು. 66 ಆಯಿತು. 11 6ಲಿ 66 ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಒಟ್ಟು 66 ಅಂತಕ್ಕಂಥದ್ದು ಬಂತು. ಇದು ಪ್ರತಿ ಆಟಿಕೆಯ ಬೆಲೆ ಅಂತ ಇದು ಎಷ್ಟು ಬಂತು ನಮಗೆ? 66
√66 ಅಂತಕ್ಕಂಥದ್ದು ಬಂತು. ಸೊ ಇಲ್ಲಿ ಅಥವಾ ಪ್ರಶ್ನೆ ಇದೆ, ಇಲ್ಲಿ ಸರಿಯಾದಂತಹ ಒಂದು ಇದನ್ನು ತುಂಬಬೇಕು. ಮೊದಲಿಗೆ 2ರಿಂದ ಭಾಗಾಕಾರ ಮಾಡಲಿಕ್ಕೆ ಹೊರಟಿದ್ದೇವೆ. 2 × 100 ಇದನ್ನು ಗುಣಿಸ್ಕೋಬೇಕು. 2 × 100 ಗುಣಿಸಿದ್ರೆ ಎಷ್ಟು ಬರ್ತದೆ? 200 ಬಂತು. 244ರಲ್ಲಿ 200 ಕಳೆದ್ರೆ 44 ಬಂತು. ಸೊ ಈಗ ನೆಕ್ಸ್ಟು 10ರ ಸ್ಥಾನ ಇದೆ. 2 10ಲಿ 20. ಇದನ್ನು 10ರ ಸ್ಥಾನದಿಂದ ನಾವು ಇಲ್ಲಿ ಭಾಗಾಕಾರ ಮಾಡಿದ್ರೆ ಸೊ ಇದನ್ನು ಕಳೆದಾಗ ಮತ್ತೆ ಇಲ್ಲಿ 24 ಉಳಿತು. ಹಾಗಾಗಿ ಮತ್ತೆ ಇಲ್ಲಿ 10ರ ಸ್ಥಾನ ಉಳಿದಿರೋದ್ರಿಂದ ಮತ್ತೆ 2ರ ಮಗ್ಗಿನಲ್ಲಿ 2 10 20 ಅಂತ ಭಾಗಿಸ್ಬೇಕು. ಈಗ ಇಲ್ಲಿ 4 ಉಳಿತದೆ, ಇಲ್ಲಿ 0 ಉಳಿತದೆ. ಹಾಗಾಗಿ 4 ಬಂತು. ಮತ್ತೆ ಬಿಡಿ ಸ್ಥಾನದಲ್ಲಿ 2 2 4. ಸೊ ಈ ಥರ ಭಾಗಾಕಾರ ಮಾಡಿದರೆ ಲಾಸ್ಟಿಗೆ 0 ಉಳಿತದೆ. ಸೊ ಇದು ಒಂದು ಭಾಗಾಕಾರದ ಕ್ರಮ ಆಗಿದೆ. ಕೆಳಗಿನ ಸಂಖ್ಯೆಗಳ ಗುಣಲಬ್ಧ ಬರೆಯಿರಿ ಅಂತ ಕೇಳಿದರೆ ನೋಡ್ರಿ, 235 × 1 ಯಾವುದೇ ಸಂಖ್ಯೆಯನ್ನು 1ಕ್ಕೆ ಗುಣಿಸಿದ್ರೆ ಉತ್ತರ ಅದೇ ಸಂಖ್ಯೆ ಆಗಿರುತ್ತೆ. ಹಾಗಾಗಿ 235 ಬರ್ತದೆ. ಇಲ್ಲಿ 0 × 101 ಅಂತ ಇದೆ. 101 ಯಾವುದೇ ಸಂಖ್ಯೆಗೆ 0ಯನ್ನು ಗುಣಿಸಿದ್ರೆ ಉತ್ತರ 0ನೇ ಆಗಿರುತ್ತೆ. 55 × 10. ಸೊ ಇದನ್ನು ಗುಣಿಸ್ಬೇಕಾದ್ರೆ ಇಲ್ಲಿ 55 × 1 55 1 55. ಇಲ್ಲಿ ಒಂದು 0 ಬಿಟ್ಟಿದ್ವಿ, ಉತ್ತರ ಇಲ್ಲಿ 0 ಬರ್ತದೆ. ಈ ರೀತಿ ಸುಲಭವಾದಂತಹ ಗುಣಾಕಾರವನ್ನು ನಾವು ಕಂಡುಹಿಡಿಯಬಹುದು. ಇಲ್ಲಿ ಅಥವಾ ಪ್ರಶ್ನೆ ಇದೆ, ಕೆಳಗಿನ ಚಿತ್ರದಲ್ಲಿ ಎಷ್ಟು ಸಮಭಾಗಗಳಿವೆ ಅವನ್ನು 4 ಜನರಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇದನ್ನು 4 ಜನಗಳಿಗೆ ಸಮವಾಗಿ ಹಂಚಬೇಕು ಅಂತಂದಾಗ ಇಲ್ಲಿ ಒಟ್ಟು ಇರ್ತಕ್ಕಂತಹ ಭಾಗಗಳು ಎಷ್ಟಿದ್ದಾವೆ? 16 ಭಾಗಗಳಿದ್ದಾವೆ. ನೋಡ್ರಿ, ಇಲ್ಲಿ 1 2 3 4 ಹಿಂಗಿಂಗೂ ಸಹ 1 2 3 4 4 × 4 ಗುಣಿಸಿದ್ರೆ ನಮಗೆ ಒಟ್ಟು ಬಂದಂತಹ ಭಾಗಗಳೆಷ್ಟು? 16 ಭಾಗಗಳು ಬಂತು. ಈಗ ನಾವು ಇದನ್ನು ಭಾಗಾಕಾರವನ್ನು ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ಲೆಕ್ಕಾಚಾರವನ್ನು ಮಾಡ್ತಾ ಹೋಗಬೇಕು. ನಾವೀಗ 4 × 4 ಒಟ್ಟು 16 ಬಾಕ್ಸ್ಗಳಿದ್ದಾವೆ. ಇಲ್ಲಿ 16 ಚೌಕಗಳು ಬಂತು. ಒಟ್ಟು ಚೌಕಗಳ ಸಂಖ್ಯೆ 16 ಅಂತೇಳಿ ಬಂತು. ಇಲ್ಲಿ ಬರೀಬೇಕು ನೀವು ಒಟ್ಟು ಚೌಕಗಳು ಅಥವಾ ಒಟ್ಟು ಚೌಕಗಳ ಸಂಖ್ಯೆ ಅಂತೇಳಿ ಬರಿತೇವೆ. ಒಟ್ಟು ಚೌಕಗಳು 4 × 4 16. ಹಾಗಾಗಿ ಹಂಚಬೇಕಾದ ಜನಗಳ ಸಂಖ್ಯೆ ಹಂಚಬೇಕಾದ ಜನಗಳ ಸಂಖ್ಯೆ = 4 ಜನಗಳಿಗೆ ಹಂಚಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದನ್ನು ನೋಡೋಣ. ಪ್ರತಿಯೊಬ್ಬರಿಗೂ ಸಿಗುವ ಭಾಗಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಿಗುವ ಭಾಗಗಳ ಸಂಖ್ಯೆ = 16 ಚೌಕವನ್ನು ÷ 4ರಿಂದ ಭಾಗಿಸ್ಬೇಕು. 4ರಿಂದ 16 ಅಂತಕ್ಕಂಥದ್ದು 4 4ಲಿ 16 ಸಂಪೂರ್ಣವಾಗಿ ನಿಶ್ಶೇಷವಾಗಿ ಭಾಗ ಆಯಿತು. ಹಾಗಾಗಿ ಪ್ರತಿಯೊಬ್ಬರಿಗೂ ಸಿಗುವ ಭಾಗಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 4 ಭಾಗಗಳು ಪ್ರತಿಯೊಬ್ಬರಿಗೂ ಸಹ ಸಿಗ್ತವೆ. ಸೊ 28ನೇ ಪ್ರಶ್ನೆಯನ್ನು ನೋಡೋಣ. ತರಗತಿ 1ರಲ್ಲಿ ಮಕ್ಕಳು ಇಷ್ಟಪಡದ ತರಕಾರಿಗಳನ್ನು ಪಟ್ಟಿ ಮಾಡಿ ಚಿತ್ರನಕ್ಷೆ ರಚಿಸಲಾಗಿದೆ. ವಿಶ್ಲೇಷಿಸಿ ಉತ್ತರಿಸಿ ಅಂತ ಇದೆ. ನೋಡ್ರಿ, ಇಲ್ಲಿ ಒಂದು ಮಾನ ಈ ಥರ ತರಕಾರಿದು 3 ಮಕ್ಕಳಿಗೆ ಸಮ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈಗ ಇದನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಿಸಿ ಉತ್ತರವನ್ನು ಬರೀಬೇಕಾಗ್ತದೆ. ಈಗ ನೋಡ್ರಿ, ಇಲ್ಲಿ ಕ್ಯಾರೆಟ್, ಇಲ್ಲಿ ಒಂದು ಮಾನ, ಇಲ್ಲಿ ಒಂದಿದೆ ಇಲ್ಲೊಂದಿದೆ, 2 ಆಯಿತು. ಟೋಟಲ್ಲು ಇಲ್ಲಿ ತರಕಾರಿಯಲ್ಲಿ ಮಕ್ಕಳು ಇಷ್ಟಪಡದ ತರಕಾರಿಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ತುಂಬಿಸ್ತಾ ಹೋಗಬೇಕು. ಹಾಗಾಗಿ ಒಂದೊಂದನ್ನೇ ತುಂಬಿಸ್ತಾ ಹೋಗೋಣ. ಸೊ ಇಲ್ಲಿ ತರಕಾರಿಯ ಹೆಸರು, ವಿದ್ಯಾರ್ಥಿಗಳ ಸಂಖ್ಯೆ. ಇಷ್ಟಪಡದೇ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಕ್ಯಾರೆಟ್ ಮೊದಲನೇದು ಕ್ಯಾರೆಟ್. ವಿದ್ಯಾರ್ಥಿಗಳ ಸಂಖ್ಯೆ
ಇಲ್ಲಿ ಇಲ್ಲಿ 3 ಜನ, ಇಲ್ಲಿ 3 ಜನ, ಒಟ್ಟು 3 × 2 ಇಬ್ಬರು 2 ಇದರಲ್ಲಿ ಇಷ್ಟಪಡ್ತಲ್ಲ, 3 2 6 ವಿದ್ಯಾರ್ಥಿಗಳ ಸಂಖ್ಯೆ 6 ಆಯಿತು. ನೆಕ್ಸ್ಟು ಮೂಲಂಗಿ ಇದೆ. ಈಗ ನಾವು ಮೂಲಂಗಿಯನ್ನು ಬರಿಬೇಕು. ನಾವು ಪೂರ್ಣ ಉತ್ತರವನ್ನು ಬರಿಬೋದು. ಈಗ ಮೊದಲಿಗೆ ಇಲ್ಲಿ ಕ್ಯಾರೆಟನ್ನು ನೋಡೋಣ. ಇಲ್ಲಿ ಕ್ಯಾರೆಟ್ ಇಲ್ಲಿ 2 ಬಾಕ್ಸ್ಗಳಿರೋದ್ರಿಂದ 2 × 3 2 3 6 ಸಂಖ್ಯೆ ಬಂತು. ಇನ್ನು ಮೂಲಂಗಿ ಅಂದಾಗ ಇಲ್ಲಿ 1 2 3 4 ಇದೆ. ಇಲ್ಲಿ ಮೂಲಂಗಿಗೆ ನಾವು ಮೂಲಂಗಿ 4 ಮಾನ ಇರೋದ್ರಿಂದ 4 × 3 4 3 12. ನೆಕ್ಸ್ಟು ಹೀರೆಕಾಯಿಯನ್ನು ಬರಿಬೇಕು. ಹೀರೆಕಾಯಿ 3 ಮಾನಗಳಿದ್ದಾವೆ. 3 × 3 3 3 9 ಆಯಿತು. ನೆಕ್ಸ್ಟು ಹಾಗಲಕಾಯಿ ಇಲ್ಲಿ 1 2 3 4 5 ಬಾಕ್ಸ್ಗಳಿದ್ದಾವೆ. ಹಾಗಾಗಿ 5 × 3 5 3 15 ಬಾಕ್ಸ್ಗಳಾಯಿತು. ಲಾಸ್ಟಿಗೆ ಬೀನ್ಸ್ ಇದೆ. ಸೊ ಬೀನ್ಸ್ ಎಷ್ಟಿದೆ? ಒಂದೇ ಒಂದಿದೆ. 1 × 3 3. ಇದು ಒಟ್ಟು ಈ ರೀತಿ ತರಕಾರಿಗಳು ನಮಗೆ ಬಂತು. ಈಗ ಎರಡನೇ ಕ್ವಶನಲ್ಲಿ ತರಗತಿಯಲ್ಲಿ ಕ್ಯಾರೆಟ್ ಇಷ್ಟಪಡದ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ 6. ಇಲ್ಲಿರ್ತಕ್ಕಂಥದ್ದು 6. ತರಕಾರಿಯಲ್ಲಿ ಕ್ಯಾರೆಟನ್ನು ಇಷ್ಟಪಡದೇ ಇರತಕ್ಕಂಥ ಮಕ್ಕಳ ಸಂಖ್ಯೆ 6 ಆಗಿದೆ. ಸೊ ನೆಕ್ಸ್ಟು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ ತರಗತಿಯಲ್ಲಿ ಕೊಟ್ಟಿರುವ ತರಕಾರಿಗಳನ್ನು ಇಷ್ಟಪಡದ ಮಕ್ಕಳ ಒಟ್ಟು ಸಂಖ್ಯೆ ಅಂತ ಕೇಳಿದ್ದಾರೆ. ಒಟ್ಟು ಸಂಖ್ಯೆ ಎಂದಾಗ ನಾವು ಇಷ್ಟನ್ನು ಸಹ ಏನು ಮಾಡಬೇಕು? ಕೂಡಿಸ್ಬೇಕಾಗ್ತದೆ. ಹಾಗಾಗಿ ಈಗ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯೋಣ. 6 2 8 8 9 17 17 5 22 3 25ಕ್ಕೆ 5 2 ಕೈಲೇ 2 ಬರ್ತದೆ. 2 1 3 1 4. ಒಟ್ಟು 45 ಮಕ್ಕಳು ಯಾವುದೇ ತರಕಾರಿಯನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ನಾವಿಲ್ಲಿ ಒಟ್ಟು ಉತ್ತರವನ್ನು 45 ಅಂತ ಬರೀಬೇಕು. ತರಗತಿಯಲ್ಲಿ ಕೊಟ್ಟಿರುವ ತರಕಾರಿಗಳನ್ನು ಇಷ್ಟಪಡದ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟಪ್ಪ ಅಂದರೆ 45 ಮಕ್ಕಳು ಇಷ್ಟಪಡ್ತಾ ಇಲ್ಲ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಮೇಲಿನ ಆಕೃತಿಗಳನ್ನು ಬಳಸಿ ರಚಿಸಲಾದ ರೋಬೋಟ್ ಚಿತ್ರವನ್ನು ನೀಡಲಾಗಿದೆ. ಇದರಲ್ಲಿ ಘನ ಆಕಾರಗಳನ್ನು ಪತ್ತೆ ಹಚ್ಚಿ ಹೆಸರಿಸಿ ಪ್ರತಿಯೊಂದು ಘನಾಕೃತಿಯನ್ನು ಎಷ್ಟು ಸಲ ಬಳಸಲಾಗಿದೆ ಎಂದು ಬರೆಯಿರಿ ಅಂತ ಇದೆ. ಸೊ ಈಗ ಈ ಚಿತ್ರದಲ್ಲಿ ಇಲ್ಲಿ ಚೌಕ ಘನ ಇದೆ, ಇಲ್ಲಿ ಶಂಕು ಇದೆ, ಸಿಲಿಂಡರ್ ಇದೆ, ಆಯತ ಘನ ಇದೆ, ಚೌಕ ಘನ ಇದೆ. ಹಾಗಾಗಿ ಒಂದೊಂದನ್ನೇ ಬರಿತಾ ಹೋಗೋಣ. ಸೊ ಮೊದಲಿಗೆ ಚೌಕ ಘನಗಳು ಎಷ್ಟಿದಾವಪ್ಪ ಅಂತಂದರೆ, ಚೌಕ ಘನಗಳನ್ನು ನೋಡ್ರಿ, ಇಲ್ಲೊಂದು ಚೌಕ ಘನ ಇದೆ, ಇಲ್ಲೊಂದು ಚೌಕ ಘನ ಇದೆ, ಇದ್ರೊಳಗಡೆ ಒಂದು ಚೌಕ ಘನ ಇದೆ. ಒಟ್ಟು ಚೌಕ ಘನಗಳ ಸಂಖ್ಯೆ 3. ನೆಕ್ಸ್ಟು ಶಂಕುಗಳ ಸಂಖ್ಯೆ. ಶಂಕುಗಳನ್ನು ಎಷ್ಟು ಬಳಸಿದ್ದಾರೆ ಅಂತ ನೋಡೋಣ. ಇಲ್ಲೊಂದು ಶಂಕು ಇದೆ, ಇಲ್ಲೊಂದು ಶಂಕು ಇದೆ, ಇಲ್ಲೊಂದು ಶಂಕು ಇದೆ. ಒಟ್ಟು ಶಂಕುಗಳ ಸಂಖ್ಯೆ 3 ಇದೆ. ನೆಕ್ಸ್ಟು ಸಿಲಿಂಡರ್ಗಳನ್ನು ನೋಡೋಣ. ಸಿಲಿಂಡರ್ಗಳ ಸಂಖ್ಯೆ, ಇಲ್ಲೊಂದು ಸಿಲಿಂಡರ್ ಇದೆ, ಇಲ್ಲೊಂದು ಸಿಲಿಂಡರ್ ಇದೆ, ಇಲ್ಲೊಂದು ಮತ್ತು ಇಲ್ಲೊಂದು, ಒಟ್ಟು 4 ಸಿಲಿಂಡರ್ಗಳು ಇದ್ದಾವೆ. ಹಾಗಾದರೆ ನೆಕ್ಸ್ಟು ಆಯತ ಘನಗಳ ಸಂಖ್ಯೆಯನ್ನು ನೋಡೋಣ. ಆಯತ ಘನಗಳನ್ನು ನೋಡಿದಾಗ ಇಲ್ಲಿ ಒಂದು ಆಯತ ಘನ ಇದೆ, ಇಲ್ಲೊಂದು ಆಯತ ಘನ ಇದೆ, 2 ಆಯತ ಘನಗಳನ್ನು ನಾವು ನೋಡ್ತೇವೆ. ಸೊ ಈ ರೀತಿ ಇಷ್ಟು ಘನಗಳನ್ನು ಬಳಸಿಕೊಂಡು ಈ ಒಂದು ಆಕೃತಿಯನ್ನು ಇಲ್ಲಿ ರಚಿಸಲಾಗಿದೆ. ಸೊ ಅಲ್ಲಿಗೆ ಈ ಒಂದು ಪ್ರಶ್ನೆಗೆ ನಾವು ಇದಕ್ಕೆ ಪ್ರಶ್ನೆ ಪತ್ರಿಕೆಗೆ ಸಂಪೂರ್ಣವಾಗಿರ್ತಕ್ಕಂತಹ ಉತ್ತರವನ್ನು ಬರೆದಿದ್ದೇವೆ. ಸೊ ಈ ಒಂದು
ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದ. ಇದುವರೆಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ಒಂದು ವಿಡಿಯೋಗಳನ್ನು ನೋಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಚೆನ್ನಾಗಿ ಅಟೆಂಡ್ ಮಾಡಬೇಕು ಅಂತನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಸೊ ನಿಮಗೆ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಎಲ್ಲ ಸಹ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.